ಗ್ಯಾರಂಟಿ ಪರಿಷ್ಕರಣೆ ಬೆನ್ನಲ್ಲೇ ಇದೀಗ ಕಾದಿದ್ಯಾ ಮತ್ತೊಂದು ಶಾಕ್ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಶೀಘ್ರದಲ್ಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಟಿಕೆಟ್ ದರವನ್ನ 25% ಹೆಚ್ಚಳ ಮಾಡಬೇಕು ಅಂತ ಇದೀಗ ಸಾರಿಗೆ ನಿಗಮಗಳು ಸರ್ಕಾರದ ಬಳಿ ಮನವಿಯನ್ನ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ ಸಿಎಂ ಜೊತೆ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, NWKRTC ಹಾಗೆ ಕೆಕೆಆರ್ಟಿಸಿ 3 ಸಾರಿಗೆ ಅಂದ್ರೆ 4 ಸಾರಿಗೆ ನಿಗಮಗಳು ಏನಿದೆ ಅದು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮನವಿಯನ್ನ ಮಾಡಿಕೊಂಡಿದೆ. ಹೆಚ್ಚಳ ಮಾಡಬೇಕು ಟಿಕೆಟ್ ದರ ಅನ್ನುವಂಥದ್ರ ಬಗ್ಗೆ. ಏನಿದೀಗ ಡೀಸೆಲ್ ದರ ಏರಿಕೆ ಆಗಿದೆ, ಸಾರಿಗೆ ನಿಗಮ ಇದೀಗ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಡೀಸೆಲ್ ದರ ಏರಿಕೆ ಆಗಿದೆ, ಅಷ್ಟೇ ಅಲ್ಲದೆ ದರ ಪರಿಷ್ಕರಣೆ ಅನಿವಾರ್ಯ ಅಂತ ಇದೀಗ ಸಾರಿಗೆ ನಿಗಮಗಳು ಹೇಳ್ತಾ ಇರುವಂತದ್ದು. ಏನೋ ಈ ಶಕ್ತಿ ಯೋಜನೆ ಆದ್ಮೇಲೆ ನಾವು ಗಮನಿಸ್ತಾ ಇದೀವಿ, ಬಸ್ಗಳಲ್ಲಿ ಎಲ್ಲರೂ ಕೂಡ ಏನೋ ಪ್ರಯಾಣಿಕರು ಬರ್ತಾ ಇದ್ದಾರೆ, ರಶ್ ಆಗಿರುತ್ತೆ. ವೀಕೆಂಡ್ ಬರ್ಲಿ, ಯಾವುದೇ ಹಬ್ಬ ಹರಿದಿನ ಬರ್ಲಿ, ಎಲ್ಲಾ ರೀತಿಯಲ್ಲೂ ಕೂಡ ಇರುತ್ತೆ. ಇದರ ಜೊತೆಗೆ ಇದೀಗ ಏನು ಕೆಎಸ್ಆರ್ಟಿಸಿ ಬಿಎಂಟಿಸಿ ದರವನ್ನ ಏರಿಕೆ ಮಾಡೋದಕ್ಕೆ ಇದೀಗ ಸಾರಿಗೆ ನಿಗಮಗಳು 4 ಸಾರಿಗೆ ನಿಗಮಗಳಿಗೆ ಏನಿದೆ ಅದು ಸಿಎಂ ಜೊತೆ ಇದೀಗ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಸೆಲ್ ದರ ಕೂಡ ಇತ್ತೀಚೆಗೆ ಏರಿಕೆ ಆಗಿದೆ. ಇದರ ಜೊತೆಗೆ ಸಾರಿಗೆ ನೌಕರರ ವೇತನವನ್ನ ಕೂಡ 12.5% ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಇದೆಲ್ಲದರಿಂದ ಕೂಡ ಸಂಕಷ್ಟಕ್ಕೆ ಎದುರಾಗಿರುವಂತಹ ಸಾರಿಗೆ ನಿಗಮಗಳು ಇದೀಗ ಟಿಕೆಟ್ ಪ್ರೈಸ್ ನಲ್ಲಿ ಹೆಚ್ಚಳವನ್ನ ಮಾಡೋದಕ್ಕೆ ಇದೀಗ ಸಿಎಂ ಬಳಿ ಮನವಿಯನ್ನ ಮಾಡಿಕೊಂಡಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾರಿಗೆ ನಿಗಮಗಳು ಈ 4 ಸಾರಿಗೆ ನಿಗಮಗಳು ಏನಿದೆ ಅದು ಟಿಕೆಟ್ ದರ ಹೆಚ್ಚಿಸೋದಕ್ಕೆ ಇದೀಗ ಸಿಎಂ ಬಳಿ ಮನವಿಯನ್ನ ಈಗಾಗಲೇ ಮಾಡಿರುವಂತದನ್ನ ಕೂಡ ನಾವು ಗಮನಿಸಬಹುದು. ಈ ಶಕ್ತಿ ಯೋಜನೆ ಆದ ನಂತರದಲ್ಲಿ ಸಾಕಷ್ಟು ಹೊರೆ ಇದೀಗ ಸಾರಿಗೆ ನಿಗಮಕ್ಕೂ ಕೂಡ ಆಗ್ತಾ ಇರುವಂತದ್ದು. ಎಲ್ಲಾ ಹೊರೆಯನ್ನ ತಪ್ಪಿಸೋದಕ್ಕೆ ಇದೀಗ ಸಿಎಂ ಜೊತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಟಿಕೆಟ್ ದರದಲ್ಲಿ ಏರಿಕೆ ಆಯ್ತು ಅಂತಂದ್ರೆ ಈ ಹೊರೆಯನ್ನ ನಿಭಾಯಿಸೋದು ಈಸಿ ಆಗುತ್ತೆ ಅನ್ನುವಂಥದ್ದು ಸಾರಿಗೆ ನಿಗಮಗಳ ಲೆಕ್ಕಾಚಾರ. ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ಸಾರಿಗೆ ನಿಗಮಗಳು ಬಂದಿದೆ.